ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್, ನಮ್ಮ ಪ್ರೀತಿಯ ಶಿವಣ್ಣ 40 ವರ್ಷವನ್ನು ಪೂರೈಸಿದ್ದಾರೆ. ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ 40 ವರ್ಷ ಮುಗಿದಿದೆ. ಆ್ಯಂಡ್ ನನಗಿನ್ನೂ ಆ ಸ್ಟೇಜು ಕೂಡ ಆಗಿಲ್ಲ. ಆದರೆ ಶಿವಣ್ಣ ನನಗಿಂತ ಆ್ಯಕ್ಟಿವ್ ಆಗಿರ್ತಾರೆ, ನನಗಿಂತ ಎನರ್ಜೆಟಿಕ್ ಆಗಿರ್ತಾರೆ. ಅದು ಶಿವಣ್ಣ ಅವ್ರ ಸ್ಪೆಷಾಲಿಟಿ ಅಂತಲೇ ಅನ್ಬೋದು. ಅವ್ರ ಏಜ್ಗೂ ಅವ್ರ ಎನರ್ಜಿಗೂ ಖಂಡಿತವಾಗ್ಲೂ ಅಜಗಜಾಂತರ ವ್ಯತ್ಯಾಸ ಅಂತ ಅನ್ಬೋದು. ಎನಿ ಟೈಮ್ ಆ್ಯಕ್ಟಿವ್ ಆಗಿರ್ತಾರೆ ಶಿವಣ್ಣ ಅವ್ರ ಬಗ್ಗೆ ಮಾತಾಡೋದು, ಶಿವಣ್ಣ ಅವ್ರ ಮಾತನ್ನು ಕೇಳಿಸ್ಕೊಳ್ಳೋದೇ ಒಂದು ಸಂಭ್ರಮ ಅಂತ ಅನ್ಬೋದು. ಆ್ಯಸ್ ಎ ಅಭಿಮಾನಿಯಾಗಿ ನಾನು ಶಿವಣ್ಣವ್ರನ್ನ ಆರಾಧಿಸಿದ್ದೀನಿ, ಆಸ್ವಾದಿಸಿದ್ದೀನಿ, ಸಂಭ್ರಮಿಸಿದ್ದೀನಿ ಅಂತ ಹೇಳೋಕ್ಕೆ ನನಗೆ ಖುಷಿ ಅನಿಸುತ್ತೆ. ಆ್ಯಂಡ್ ಒಬ್ಬ ನಿರ್ದೇಶಕನಾಗಿ ಮಾತಾಡೋಕ್ಕಿಂತ ಶಿವಣ್ಣ ಅವ್ರ ಬಗ್ಗೆ ಒಬ್ಬ ಅಭಿಮಾನಿಯಾಗಿ ಮಾತಾಡಿದ್ರೆ ಅದು ಇನ್ನೂ ಸೂಕ್ತ ಅನಿಸುತ್ತೆ ಈ ಸಂದರ್ಭದಲ್ಲಿ. ಯಾಕಂತಂದರೆ ನನ್ನ ಜರ್ನಿ ಮುಂಚೆಯಿಂದನೂ ಕೂಡ ನಾನು ಶಿವಣ್ಣ ಅವರ ಸಿನಿಮಾಗಳನ್ನು ಆಸ್ವಾದಿಸಿದ್ದೀನಿ. ಆ್ಯಂಡ್ ಶಿವಣ್ಣ ಅವ್ರನ್ನ ನಾನು ತುಂಬ ಅಭಿಮಾನದಿಂದ ಕಂಡಿದ್ದೀನಿ. ಆ್ಯಂಡ್ ಶಿವಣ್ಣ ಅವ್ರ ಬರ್ಡೇಗಳೆಲ್ಲ ಅಟೆಂಡ್ ಆಗ್ತಿದ್ದೆ ಆ ಸಂದರ್ಭಗಳಲ್ಲಿ. ಸೊ ಅಭಿಮಾನಿಯಾಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಆ್ಯಸ್ ಎ ಅಭಿಮಾನಿಯಾಗಿ ಶಿವಣ್ಣ ಅವ್ರನ್ನ ನೋಡೋದಾದರೆ, ಶಿವಣ್ಣ ಅವರ ಒಂದು ಚಿತ್ರರಂಗದ ಬದುಕನ್ನು ಒಂದು ಸಲ ತಿರುವಾಕಿ ನೋಡೋದಾದರೆ, ಶಿವಣ್ಣ ತುಂಬ ಆ ಜರ್ನಿನೇ ಒಂದು ರೋಚಕ ಅಂತ ಅನಿಸುತ್ತೆ, ಒಂದು ರೋಮಾಂಚನ ಅಂತ ಅನಿಸುತ್ತೆ. ಯಾಕಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮಗನಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಮೊದಲ ಸಿನಿಮಾದಲ್ಲೇ ತಮ್ಮ ಟ್ಯಾಲೆಂಟಿಂದ ಅವರ ಡಾನ್ಸ್ ಇರ್ಬೋದು, ಡೈಲಾಗ್ ಡೆಲಿವರಿ ಇರ್ಬೋದು, ಅವರ ಒಂದು ನಟನೆ ಇರ್ಬೋದು, ಇದರಿಂದ ಅಭಿಮಾನಿಗಳನ್ನ ಸಂಪಾದನೆ ಮಾಡಿಕೊಂಡು ದೊಡ್ಡ ಹಿಟ್ ಕೊಟ್ಟು, ಅಲ್ಲಿಂದ ರಥಸಪ್ತಮಿ ಮತ್ತಿನ್ನೊಂದು ದೊಡ್ಡ ಹಿಟ್ ಕೊಟ್ಟು, ಮತ್ತೆ ಮನಮೆಚ್ಚಿದ ಹುಡುಗಿ, 3 ಬ್ಲಾಕ್ ಬಸ್ಟರ್ಗಳು ಬ್ಯಾಕ್ ಟು ಬ್ಯಾಕ್ ಒಂದು ಬಾಕ್ಸ್ ಆಫೀಸ್ ರೆವಿನ್ಯೂನ ಜನ್ರೇಟ್ ಮಾಡೋದು ಅಂತಂದರೆ ಅದು ನಿಜವಾಗ್ಲೂ ಅವ್ರು ಮೂಡಿಸಿರೋ ಅಂಥ ಒಂದು ಚಾಪು ಅಂತ ಅನಿಸುತ್ತೆ. ಆ್ಯಂಡ್ ಅವ್ರು ಎಷ್ಟು ಟ್ಯಾಲೆಂಟೆಡ್ ಆ್ಯಕ್ಟರ್ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. ಕನ್ನಡದ ಮೊಟ್ಟ ಮೊದಲ ಹ್ಯಾಟ್ರಿಕ್ ಇರೋ ಶಿವಣ್ಣ ಅವರು. ಅಲ್ಲಿಂದ ಸಿನಿ ಜರ್ನಿನ ನೋಡೋದಾದರೆ, ಪ್ರತಿ ಅವ್ರದ್ದು ಸಿನಿಮಾಗಳ ಜರ್ನಿನ ಒಂದೊಂದು ಸಿನಿಮಾಗಳು ಅವ್ರು ಆಯ್ಕೆ ಮಾಡ್ಕೊಂಡಿರೋದು ಅದ್ಭುತ ಅಂತ ಅನಿಸುತ್ತೆ. ಪಾತ್ರಗಳು ಶಿವಣ್ಣ ಅವರು ಕಮರ್ಷಿಯಲ್ ಸಿನಿಮಾಗಳನ್ನೇ ಮಾಡದೆ ಅದ್ರ ಜೊತೆಗೆ ಪ್ಯಾರಲಲ್ಲಿ ಬೇರೆ ಥರದ ಒಂದು ಪಾತ್ರಗಳನ್ನು ಆಯ್ಕೆ ಮಾಡಿಕೊಂಡು ಮಾಡಿರೋಂಥದ್ದನ್ನ ನೋಡಿದ್ರೆ, ಈಗ ಸಿನಿಮಾಗಳು ಶಿವಮೆಚ್ಚಿದ ಕಣ್ಣಪ್ಪ ಇರ್ಬೋದು, ಅದಾದ ನಂತರ ಅವರು ಡಬಲ್ ರೋಲಲ್ಲಿ ಕಾಣಿಸ್ಕೊಂಡಂಥ ಆಸೆಗೊಬ್ಬ ಮೀಸೆಗೊಬ್ಬ ಇರ್ಬೋದು, ಆ್ಯಂಡ್ ತ್ರಿಬಲ್ ರೋಲಲ್ಲಿ ಕಾಣಿಸ್ಕೊಂಡಂಥ ಅಣ್ಣವ್ರ ಮಕ್ಕಳು ಸಿನಿಮಾ ಇರ್ಬೋದು, ಪ್ಯಾರಲಾಗಿ ಚಿಗುರಿದ ಕನಸು ಆ ಥರದ ಒಂದು ನಾವಲ್ ಬೇಸ್ಡ್ ಸಿನಿಮಾ ಇರ್ಬೋದು, ಆ್ಯಂಡ್ ದೊರೆ ಆ ಥರದೊಂದು ಪಾತ್ರ ಇರ್ಬೋದು, AK-47 ಇರ್ಬೋದು, ಸಿಂಹದ ಮರಿ ಇರ್ಬೋದು, ಜನುಮದ ಜೋಡಿ ಇರ್ಬೋದು, ಅಣ್ಣ ತಂಗಿ ಇರ್ಬೋದು, ರೂರಲ್ ಏರಿಯಾಗಳ ಒಂದು ಆಡಿಯನ್ಸ್ನ ಸೆಳೆದಂಥ ಸಿನಿಮಾಗಳು. ಆ್ಯಂಡ್ ಅದಾದ ನಂತರದ ಒಂದು ಸಿನಿಮಾ ಜರ್ನಿಗಳನ್ನ ತೊಗೊಂಡ್ರೂ ಕೂಡ ತುಂಬ ವಿಶೇಷ ಅಂತ ಅನಿಸುತ್ತೆ. ಎಸ್ಪೆಷಲಿ ಓಮ್ ಸಿನಿಮಾದ ಯಾರೋ ಮರೆಯೋಕ್ಕೆ ಆಗಲ್ಲ ಆ ಒಂದು ಪಾತ್ರ, ಸತ್ಯ ಪಾತ್ರ ಇರ್ಬೋದು. ಆನಂತರ ನೀವು ಯೋಚನೆ ಮಾಡೋದಾದರೆ, ಶಿವಣ್ಣ ಅವರು 18 ಅವರ್ಗಳಲ್ಲೇ ಸಿನಿಮಾ ಶೂಟಿಂಗ್ ಮುಗಿಸಿ 10 ಜನ ನಿರ್ದೇಶಕರು ನಿರ್ದೇಶನ ಮಾಡಿರೋಂಥ ಸುಗ್ರೀವ ಸಿನಿಮಾದಲ್ಲಿ ಶಿವಣ್ಣ ಅಭಿನಯಿಸಿದ್ದಾರೆ. ಅಂದರೆ ಶಿವಣ್ಣ ಎಷ್ಟು ಫಾಸ್ಟ್ ಅನ್ನೋದು ಆ ಸಿನಿಮಾ ಶೂಟಿಂಗ್ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಖಂಡಿತವಾಗ್ಲೂ ಜನಗಳಿಗೆ ಗೊತ್ತಾಗುತ್ತೆ ಶಿವಣ್ಣನ ಎನರ್ಜಿ ಅಂತದಂದರೆ. 18 ಅವರಲ್ಲೇ ಒಂದು ಸಿನಿಮಾ ಮುಗಿಸೋದು ಹುಡುಗಾಟ ಅಲ್ಲ. ಆ್ಯಂಡ್ ಅದಾದ ನಂತರ ನೀವು ಭಾಳಷ್ಟು ಸಿನಿಮಾಗಳಿದೆ. ಜೋಗಿ ಸಿನಿಮಾ ಇರ್ಬೋದು, ಆ್ಯಂಡ್ ಮಫ್ತಿ ಸಿನಿಮಾ ಮರೆಯೋಕ್ಕೆ ಆಗಲ್ಲ. ಯಾಕಂತಂದರೆ ಶಿವಣ್ಣವ್ರನ್ನ ವಿಶೇಷವಾಗಿ ತೋರಿಸಿದಂಥ ಒಂದು, ಶಿವಣ್ಣವ್ರು ವಿಭಿನ್ನವಾಗಿ ಅಭಿನಯಿಸಿದಂಥ ಒಂದು ಬೇರೆಯೇ ಮ್ಯಾನರಿಸಮ್ ಇರೋಂಥ ಬೆಸ್ಟ್ 5 ಸಿನಿಮಾಗಳ ಹೆಸರು ಹೇಳಿ ಅಂದರೆ, ಆ್ಯಸ್ ಎ ಅಭಿಮಾನಿ ಖಂಡಿತ ನಾನು ಮಫ್ತಿ ಚಿತ್ರನ ನಾನು ನೆನೆಸ್ಕೊತೀನಿ. ಅಲ್ಲಿಂದ ವೇದ ಇರ್ಬೋದು, ಬಜರಂಗಿ ಇರ್ಬೋದು, ವಜ್ರಕಾಯ ಇರ್ಬೋದು, ವರ್ಷ ಸರ್ ಮಾಡಿರೋ 4 ಸಿನಿಮಾಗಳು ಇರ್ಬೋದು. ಅದಾದ ನಂತರ ಈಗ ರೀಸೆಂಟಾಗಿ ರಿಲೀಸ್ ಆದಂಥ ಭೈರತಿ ರಣಗಲ್ ತನಕನೂ ಶಿವಣ್ಣ ಅವರ ಜರ್ನಿನ ನೋಡೋದಾದರೆ, ಒಂದು ಸಲ ಮೆಲ್ಕಾಕೋದಾದರೆ ಹೆಚ್ಚು ಕಮ್ಮಿ ಒಂದು 130 ಚಿತ್ರಗಳಿಗಿಂತ ಜಾಸ್ತಿ ಚಿತ್ರಗಳಲ್ಲಿ ಇನ್ನೂ ಅಭಿನಯಿಸ್ತಿದ್ದಾರೆ. ಇನ್ನೇ 150 ಚಿತ್ರಗಳ ಹತ್ತತ್ರ ಬರ್ತಿದ್ದಾರೆ. ಬಹುಶಃ ಇಷ್ಟು ವರ್ಸಟೈಲ್ ಆ್ಯಕ್ಟರ್ ನಾವು ಕನ್ನಡದಲ್ಲಿ, ಶಿವಣ್ಣ ಅವರು ಕನ್ನಡದಲ್ಲಿ ಹುಟ್ಟಿದ್ದೇ ನಮ್ಮ ಭಾಗ್ಯ ಅಂತ ಅನ್ಬೇಕು. ಯಾಕಂತಂದರೆ ಈ ಥರದ ಒಬ್ಬ ವರ್ಸಟೈಲ್ ಆ್ಯಕ್ಟರ್ ಸಿಗೋದು ತುಂಬ ರೇರ್. ನನ್ನ ಪ್ರಕಾರ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಸರ್ ನಂತರ ಬಹಳಷ್ಟು ಪಾತ್ರಗಳನ್ನು ಎಕ್ಸ್ಪ್ಲೋರ್ ಮಾಡಿದಂಥ ಒಬ್ಬರು ನಾಯಕ ನಟ ಅಂತಂದರೆ ಖಂಡಿತವಾಗಿಯೂ ಕೂಡ ಅದು ನಮ್ಮ ಪ್ರೀತಿಯ ಶಿವಣ್ಣನೇ. ಆ್ಯಂಡ್ ಅವ್ರು ಎಂಟರ್ಟೈನಿಂಗ್ ಸಿನಿಮಾಗಳನ್ನು ಮಾಡೋದ್ರ ಜೊತೆಗೇ ಮನಸ್ಸಲ್ಲಿ ಉಳ್ಕೊಳ್ಳೋ ಅಂಥ ಚಿತ್ರಗಳನ್ನು ಆಯ್ಕೆ ಮಾಡ್ಕೊಂಡು ಮಾಡಿರೋ ಅಂಥದ್ದು ಅವರ ಒಂದು ಸಿನಿಮಾದ ಮೇಲಿರೋಂಥ ಪ್ರೀತಿಯನ್ನು ಎತ್ತು ತೋರಿಸುತ್ತೆ. ಆ್ಯಂಡ್ ನಾನು ಹತ್ತಿರದಲ್ಲಿ ಒಬ್ಬ ನಿರ್ದೇಶಕನಾಗಿ ನೋಡಿರೋದ್ರಿಂದಾಗಿ ಶಿವಣ್ಣನವರಲ್ಲಿ ನಾನು ಆಶ್ಚರ್ಯಪಡ್ತಿದ್ದೆ ಅಭಿಮಾನಿಯಾದಾಗ, ಹೆಂಗೆ ಇಷ್ಟೆಲ್ಲ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳೋಕೆ ಸಾಧ್ಯ ಒಬ್ಬರು ನಟರು ಅಂತ. ಅದು ಹೆಂಗೆ ಇಷ್ಟು ಮನೋಜ್ಞವಾಗಿ ಒಂದು ಪಾತ್ರಕ್ಕೆ ಹೊಂದ್ಕೊಂಡು ಅಭಿನಯಿಸೋ ಅಂಥದ್ದು. ಎಲ್ಲ ಪಾತ್ರದಲ್ಲಿ ನಿಮಗೆ ಬೇರೆ ಬೇರೆ ಥರದ ಶಿವಣ್ಣ ಕಾಣಿಸ್ತಾರೆ, ಒಂದೇ ಚಾಪು ಒಬ್ಬರೇ ಶಿವಣ್ಣ ಕಾಣಲ್ಲ. ಯಾಕಂದರೆ ಅಷ್ಟು ಆ ಪಾತ್ರದಲ್ಲಿ ಶಿವರಾಜ್ ಕುಮಾರ್ ಅವರು ಒಂದು ಪಾತ್ರವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಮಾಡಿರೋ ಅಂಥ ರೀತಿ ತುಂಬ ವಿಶಿಷ್ಟ ಅಂತ ಅನಿಸುತ್ತೆ. ಆ್ಯಂಡ್ ನಾನು ನಿರ್ದೇಶಕನಾಗಿ ಗಮನಿಸಿದ್ದೇನೆಂದರೆ, ಅವರು ಪಾತ್ರವನ್ನು ಸ್ಟಡಿ ಮಾಡೋ ರೀತಿ,
ಆ್ಯಂಡ್ ಅವರು ಆ ಸೂಕ್ಷ್ಮ ಪ್ರಜ್ಞೆ, ಆ ಒಂದು ಸಿನಿಮಾ ಕತೆ ಅಥವಾ ಆ ಒಂದು ವಿಚಾರಗಳನ್ನ ಕೇಳ್ತಾ ಇದ್ದಂಗೆ ಅವರ ಪಾತ್ರಕ್ಕೆ ಅವ್ರು ಎಷ್ಟು ಗಮನ ಹರಿಸ್ತಾರೆ. ಆ್ಯಂಡ್ ಸೀನ್ ಅವ್ರು ಪ್ರಿಪೇರ್ ಆಗೋಂಥದ್ದು, ಅವ್ರ ಹಾರ್ಡ್ ವರ್ಕು, ಸ್ಪಾಟಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ, ಇದನ್ನೆಲ್ಲ ಹತ್ರದಿಂದ ಗಮನಿಸೋ ಅಂಥ ಒಂದು ಅಪರ್ಚುನಿಟಿ ನಂಗೆ ಸಿಕ್ತು. ಆ್ಯಂಡ್ ಶಿವಣ್ಣ ಅವರ ಸಿನಿ ಜರ್ನಿ, ಬಾಕ್ಸ್ ಆಫೀಸ್ ರೆಕಾರ್ಡ್ಸ್ಗಳ ಬಗ್ಗೆ ಮಾತಾಡೋದಾದರೆ ಅವರೊಂಥರ ಕ್ರಿಕೆಟಲ್ಲಿ ತೆಂಡೂಲ್ಕರ್ ಇದ್ದಂಗೆ ಅಂತಲೇ ಅನ್ಬೋದು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೆಕಾರ್ಡ್ಸು ಕೂಡ ಶಿವಣ್ಣ ಅವರ ಹೆಸರಲ್ಲೇ ಇದೆ. ಯಾಕಂದರೆ ಅತಿ ಹೆಚ್ಚು ಸಲ ರಿಲೀಸ್ ಆಗಿರೋಂಥ ಓಮ್ ಸಿನಿಮಾ ಇರ್ಬೋದು. ಆ್ಯಂಡ್ ಕನ್ನಡ ಚಿತ್ರರಂಗಕ್ಕೆ ಹೊಸ ನಿರ್ದೇಶಕರುಗಳನ್ನು, ಯಾರಾದರೂ ನಾಯಕ ನಟಕ ಅತಿ ಹೆಚ್ಚು ನಿರ್ದೇಶಕರನ್ನು ಒಬ್ಬರು ನಾಯಕ ನಟರು ಪರಿಚಯಿಸಿದ್ದಾರೆ ಅಂತಂದರೆ ಅದು ಶಿವಣ್ಣನೇ. ಆ್ಯಂಡ್ ನಾಯಕಿಯರನ್ನು ಕೂಡ, ಆ್ಯಂಡ್ ಹೊಸ ನಿರ್ಮಾಪಕರ ಜೊತೆ ಶಿವಣ್ಣ ಅತಿ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದಾರೆ. ಆ್ಯಂಡ್ ಶಿವಣ್ಣ ಅವ್ರ ಜರ್ನಿನೇ ಒಂಥರ ಒಂದು ದೊಡ್ಡ ಟೆಕ್ಸ್ಟ್ ಬುಕ್ ಥರ ಇದೆ ಅಂತಲೇ ಅನ್ಬೋದು. ನನಗೆ ವೈಯಕ್ತಿಕವಾಗಿ ಅದೊಂದು ಗ್ರಂಥ ಥರನೇ ಕಾಣಿಸುತ್ತೆ. ಯಾಕಂದರೆ ಭಾಳಷ್ಟು ವಿಷಯಗಳಿದೆ ಕಲಿಯೋಕ್ಕೆ. ಇದು ಶಿವಣ್ಣರವರ ಒಂದು ಚಿತ್ರ ಬದುಕಿನ ಬಗ್ಗೆ ಮಾತಾಡೋದಾದರೆ, ಇನ್ನು ವೈಯಕ್ತಿಕವಾಗಿ ನಾನು ನೋಡಿರೋ ಶಿವಣ್ಣ ವೆರಿ ಸ್ವೀಟೆಸ್ಟ್ ಶಿವಣ್ಣ. ಆ್ಯಂಡ್ ಅವರ ಮನಸ್ಸು, ಸಣ್ಣ ಬಂಗಾರದ ಮನುಷ್ಯ, ಆ ಟೈಟಲ್ ಏನಿದೆ ಅದು ತುಂಬ ಆ್ಯಪ್ಟ್ ಅಂತ ಅನಿಸುತ್ತೆ ಶಿವಣ್ಣಂಗೆ. ಯಾಕಂತಂದರೆ ಅಂಥ ಬಂಗಾರದ ಮನಸ್ಸು ಶಿವಣ್ಣಂದು, ಎಲ್ರಿಗೂ ಹಿತವನ್ನು ಬಯಸೋ ಅಂಥದ್ದು. ಆ್ಯಂಡ್ ಸ್ನೇಹಿತರನ್ನ ಅವರು ನಡೆಸ್ಕೊಳ್ಳೋ ರೀತಿ, ಆ್ಯಂಡ್ ಸಿನಿಮಾ ಸೆಟ್ಗಳಲ್ಲಿ ಅವರು ಟೆಕ್ನಿಷಿಯನ್ಸ್ಗಳನ್ನ ನಡೆಸ್ಕೊಳ್ಳೋ ಅಂಥ ರೀತಿ, ಎಲ್ಲರನ್ನೂ ಪ್ರೀತಿಸೋ ಅಂಥ ರೀತಿ, ಆ್ಯಂಡ್ ಸಿನಿಮಾದ ಕಾರ್ಯಕ್ರಮಗಳಿರಲಿ, ಇನ್ನೊಂದಿರಲಿ ಮತ್ತೊಂದಿರಲಿ, ಅವ್ರನ್ನ ಅವ್ರು ತೊಡಗಿಸ್ಕೊಳ್ಳೋ ಅಂಥ ರೀತಿ ಭಾಳ ಖುಷಿ ಕೊಡುತ್ತೆ. ಆ್ಯಂಡ್ ಶಿವಣ್ಣ ಅವರು ಸಿನಿಮಾಗಳು ಅಲ್ಲದೆ ಭಾಳಷ್ಟು ರಿಯಾಲಿಟಿ ಶೋಸ್ಗಳಲ್ಲಿ ಕಾಣಿಸ್ಕೊಂಡಿರೋ ಅಂಥದ್ದು ಇರ್ಬೋದು. ಆ್ಯಂಡ್ ಅವರ ಪ್ರತಿ ಶಿವಣ್ಣಂಗೆ 24 ಅವರ್ನ ಶಿವಣ್ಣ ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊತಾರೆ, ಎಷ್ಟು ಪ್ಲ್ಯಾನ್ ಮಾಡ್ತಾರೆ ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಯಾವಾಗಲೂ ಬ್ಯುಸಿಯಾಗಿ ಇಟ್ಕೊತಾರೆ ಶಿವಣ್ಣ. ಆ್ಯಂಡ್ ಅವರು ಸಿನಿಮಾ ರಂಗದ ಕಾರ್ಯಕ್ರಮಗಳಿರ್ಬೋದು, ಆಡಿಯೋ ರಿಲೀಸ್ ಇರ್ಬೋದು, ಅಥವಾ ಮುಹೂರ್ತದ ಇರ್ಬೋದು, ಪ್ರೆಸ್ ಮೀಟ್ಗಳಿರ್ಬೋದು, ಆ್ಯಂಡ್ ಈ ಥರದೊಂದು ವಿಚಾರಗಳನ್ನು ನೋಡಿದ್ರೆ ಶಿವಣ್ಣ ಅವರು ಯಾವಾಗಲೂ ಮುಂದಿರ್ತಾರೆ. ಆ್ಯಂಡ್ ಯಾವಾಗಲೂ ಅಭಿಮಾನಿಗಳಿಗೆ ಸಿಗ್ತಾರೆ. ಯಾರಾದರೂ ಒಬ್ಬ ಅಭಿಮಾನಿ ಒಬ್ಬರು ನಾಯಕ ನಟರ ಮನೆ ಹಾಲ್ಗೆ ಒಳಗಡೆ ಎಲ್ಲ ಹೋಗಿದ್ದು ಬರ್ಬೋದು ಅಂದರೆ ಬಹುಶಃ ಅದು ಶಿವಣ್ಣ ಅವರ ಮನೆಯೇ. ಯಾಕಂತಂದರೆ ಅವರ ಬರ್ತ್ಡೇ ಟೈಮೆಲ್ಲ ನಾನು ನೋಡಿದ್ದೀನಿ, ಅದೊಂಥರ ಶಿವರಾತ್ರಿ ಹಬ್ಬದ ಥರನೇ ಇರುತ್ತೆ. ಯಾಕಂದರೆ ಅಭಿಮಾನಿಗಳಷ್ಟು ತುಂಬಿರ್ತಾರೆ, ರಾಜ್ಯದ ಮೂಲೆಯಿಂದ ಬಂದಿರ್ತಾರೆ. ಅವರೆಲ್ರಿಗೂ ಸಮಯವನ್ನು ಕೊಟ್ಟು ಅವರೆಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸಿ ಅವ್ರ ಜೊತೆ ಶಿವಣ್ಣ ಅವ್ರದ್ದೊಂದು ಬಾಂಡಿಂಗೇ ಅದೊಂಥರ ಅವಿನಾಭಾವ ಸಂಬಂಧ, ಅದು ಬೇರೆ ಥರದ ಒಂದು ಬಾಂಡಿಂಗ್ ಅಂತಲೇ ಅನಿಸುತ್ತೆ, ತುಂಬ ವಿಶೇಷ ಅಂತ ಅನಿಸುತ್ತೆ. ಆ್ಯಂಡ್ ಶಿವಣ್ಣ ಅವರ ಒಂದು ಜೊತೆಲಿರೋ ಅಂಥ ಸ್ನೇಹಿತರ ವರ್ಗ ನೋಡಿದ್ರು ಅಷ್ಟೇ. ಯಾಕಂದರೆ ಭಾಳಷ್ಟು ವರ್ಷಗಳಿಂದ ಅವ್ರ ಜೊತೆಲಿರೋ ಅಂಥ ಗೋವಿಂದ್ ಸರ್ ಇರ್ಬೋದು, ಅಥವಾ ಅವರ ಮೇಕಪ್ ಮ್ಯಾನ್ ಇರ್ಬೋದು, ಅವರ ಕಾಸ್ಟ್ಯೂಮರ್ ಇರ್ಬೋದು, ಅಂದರೆ ಆ ಒಡನಾಟ, ಆ ಬಾಂಡಿಂಗು, ಆ ಶಿವಣ್ಣರವರ ಅದೊಂದು ವ್ಯಕ್ತಿತ್ವವನ್ನು ಎತ್ತು ತೋರಿಸುತ್ತೆ. ಆ್ಯಂಡ್ ಶಿವಣ್ಣ ಆ್ಯಸ್ ಅ ಫ್ಯಾಮಿಲಿ ಮ್ಯಾನ್ ಆಗಿ ನಾನು ಇನ್ನೊಂದು ಇದರಲ್ಲಿ ಆಯಾಮದಲ್ಲಿ ನೋಡೋದಾದರೆ, ಒಬ್ಬರು ರಾಜ್ಕುಮಾರ್ ಮಗನಾಗಿ ಅವರ ಜವಾಬ್ದಾರಿಗಳನ್ನು ಅವರು ಪೂರೈಸಿರೋ ಅಂಥ ರೀತಿ, ಅವ್ರು ನಡ್ಕೊಳ್ತಾ ಇರೋಂಥ ರೀತಿ, ಶಿವಣ್ಣ ಅವರು ಅಣ್ಣವರ ಆ ಒಂದು ದೊಡ್ಡ ಹಿರಿಮೆ, ಅದೊಂದು ದೊಡ್ಡ ಭಾರ, ದೊಡ್ಡ ಜವಾಬ್ದಾರಿ, ಅಣ್ಣವ್ರ ಮಗ ಅನ್ನೋದೇ ಒಂದು ದೊಡ್ಡ ಜವಾಬ್ದಾರಿ, ಅದನ್ನು ಅವರು ಭಾಳ ಸಕ್ಸಸ್ಫುಲ್ಲಾಗಿ ನಿಭಾಯಿಸಿರೋ ರೀತಿ. ಆ್ಯಂಡ್ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಅಳಿಯ ಆಗಿ ಆ ಜವಾಬ್ದಾರಿನೂ ಕೂಡ ಅವರು ನಿರ್ವಹಿಸ್ಕೊಂಡು ಬಂದಂಥ ರೀತಿ. ಆ್ಯಂಡ್ ಅದು ನಿಜವಾಗ್ಲೂ ಶ್ಲಾಘನೀಯ ಅನಿಸುತ್ತೆ. ಆ್ಯಂಡ್ ಒಬ್ಬರು ತಂದೆಯಾಗಿ, ಒಬ್ಬರು ಅದ್ಭುತ ಫ್ಯಾಮಿಲಿ ಮ್ಯಾನ್ ಆಗಿ ಶಿವಣ್ಣ ಅವ್ರನ್ನ ನೋಡೋದೇ ಒಂದು ಖುಷಿ. ಆ್ಯಂಡ್ ಯಾವಾಗಲೂ ಗಂಡ ಹೆಂಡ್ತಿ ಅಂದರೆ ಶಿವ ಪಾರ್ವತಿ ಅಂತೀವಿ, ಶಿವಣ್ಣ ಗೀತಕ್ಕನ ಥರ ಇರಬೇಕು ಅಂತ ಅನಿಸುತ್ತೆ. ಆ ಒಂದು ವಿಚಾರದಲ್ಲಿ ನೋಡಿದಾಗ ನಾನು ನನ್ನ ಹೆಂಡ್ತಿಗೆ ಹೇಳ್ತಾ ಇರ್ತೀನಿ ಆವಾಗವಾಗ, ಅಂದರೆ ಅಷ್ಟು ಸಪೋರ್ಟಿವ್ ಆಗಿ, ಅಷ್ಟು ಗಂಡನ ಜೊತೆ ಗೀತಕ್ಕನೂ ಇರ್ತಾರೆ. ಆ್ಯಂಡ್ ಹೆಂಡ್ತೀನಿ ಯಾವಾಗಲೂ ಜೊತೆಯಲ್ಲಿ ಶಿವಣ್ಣ ಅವ್ರನ್ನ ನೋಡೋದೇ ಖುಷಿ ಅನಿಸುತ್ತೆ. ಆ್ಯಂಡ್ ಯೂಶ್ವಲಾಗಿ ಶಿವ ಅಂತ ಬಂದರೆ ನೀಲ್ಕಂಠ ಅಂತೀವಿ, ವಿಷನ ಕುಡಿದು ದಕ್ಕಿಸ್ಕೊಂಡಂಥ ದೇವರು ಅಂತೀವಿ. ಆ್ಯಕ್ಚುಲಿ ಅದೊಂದು ಅಂಶ ಶಿವಣ್ಣಲ್ಲೂ ಇದೆ ಅಂತ ಅನಿಸುತ್ತೆ. ಯಾಕಂತಂದರೆ ಜೀವನದಲ್ಲಿ ಏನೇ ಸವಾಲುಗಳು ಬಂದರೂ ಕೂಡ ಅದನ್ನು ಹೆಂಗೆ ದೈಹಿಕವಾಗಿ ಬಂದಂಥ ಸವಾಲನ್ನು ಅವ್ರು ಹೆಂಗೆ ಅದನ್ನು ಎದುರಿಸಿ ಅದರಿಂದ ಹೊರಗೆ ಬಂದು ಮತ್ತೆ ಆ್ಯಕ್ಟಿವ್ ಆಗಿ ಮತ್ತೆ ಅವರ ಕೆಲಸಗಳಲ್ಲಿ ಹೆಂಗೆ ತೊಡಗಿಸ್ಕೊಂಡಿದ್ದಾರೆ ಅಂತ ನೋಡಿದ್ರೆ ಅದು ಶಿವಣ್ಣ ಯಾವತ್ತೂ ಕೂಡ ಜನ್ರೇಷನ್ಸ್ಗಳಿಗೇ ಸ್ಫೂರ್ತಿ ಅಂತಲೇ ಅನ್ಬೋದು. ಆ್ಯಂಡ್ ನನ್ನ ಕಣ್ಣಿಗೆ ಶಿವಣ್ಣ ಒಂದು ಕಂಪ್ಲೀಟ್ ಮ್ಯಾನ್ ಥರ ಕಾಣಿಸ್ತಾರೆ. ಒಬ್ಬ ನಟರಾಗಿ, ಒಂದು ವೈಯಕ್ತಿಕ ಬದುಕಿನಲ್ಲಿ ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿ, ಒಂದು ಕಂಪ್ಲೀಟ್ ಪರ್ಸ್ನಾಲಿಟಿ ಅಂತ ಅನಿಸುತ್ತೆ ಶಿವಣ್ಣ. ಆ್ಯಂಡ್ ಇತ್ತೀಚೆಗೆ ಇನ್ನೂ ಖುಷಿಯಾಗೋದು ಏನಂತ ಅನಿಸಿದ್ರೆ, ಶಿವಣ್ಣ ಅವ್ರನ್ನ ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳಲ್ಲಿ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಯಾಕಂತಂದರೆ ಶಿವಣ್ಣ ಅವರು ಎಂಥ ನಟ ಅನ್ನೋದು ಹತ್ರದಿಂದ ನೋಡೋದ್ರಿಂದ ತುಂಬ ಅವರ ಒಂದು ಕೆಪಾಸಿಟಿ ಬೇರೆಯೇ ಅದು. ಅಂದರೆ ಆ ತೂಕ ಅಂತೀವಿ ಯೂಶ್ವಲಾಗಿ ಒಬ್ಬ ನಟ ಆಗಿ ಅವ್ರಿಗಿರೋ ಅಂಥ ಸ್ಟ್ರೆಂತ್ ತುಂಬ ದೊಡ್ಡ ಸ್ಟ್ರೆಂತ್ ಅದು.
ಅದು ಅವ್ರ ಕಣ್ಣಲ್ಲೇ ಅಭಿನಯಿಸ ಅಂತ ನಟ ಅಂತಲೇ ಅನ್ಬೋದು. ಅವ್ರನ್ನ ಜೈಲರ್ ಸಿನಿಮಾದಲ್ಲಿ ನೋಡೋದಾಗಿರ್ಬೋದು, ಆ್ಯಂಡ್ ಕ್ಯಾಪ್ಟನ್ ಮಿಲ್ಲರಲ್ಲಿರ್ಬೋದು, ಇವಾಗ ಮಾಡ್ತಾರ ಅಂತ ಪೆದ್ದಿ ಗೆಟಪ್ ಇರ್ಬೋದು, ಬೇರೆ ಬೇರೆ ಸಿನಿಮಾಗಳಲ್ಲೂ ನೋಡಿದಾಗ ಖುಷಿ ಅನಿಸುತ್ತೆ. ನಾವು ಇನ್ನೂ ಶಿವಣ್ಣ ಅವ್ರನ್ನ ತುಂಬ ಎಫೆಕ್ಟಿವ್ ಆಗಿ ತೋರಿಸ್ಬೇಕು, ನಾವು ಇನ್ನೂ ಅದ್ಭುತವಾಗಿ ಅವ್ರನ್ನ ಆನ್ ಸ್ಕ್ರೀನಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಶಿವಣ್ಣನ ಅದ್ಭುತವಾಗಿ ನಾವು ತೋರಿಸ್ಬೇಕು ಅನ್ನೋಂಥ ಒಂದು ಸ್ಫೂರ್ತಿ ಸಿಗುತ್ತೆ ಆ ಸಿನಿಮಾಗಳನ್ನ ನೋಡಿದಾಗ. ಆ್ಯಂಡ್ ಶಿವಣ್ಣ ಅವರ ಸ್ಟ್ರೆಂತ್ ಖಂಡಿತ, ಆ್ಯಂಡ್ ಅಭಿಮಾನಿಗಳಿಗೆ ಶಿವಣ್ಣನ ಸ್ಕ್ರೀನಲ್ಲಿ ನೋಡೋದು ಯಾವಾಗಲೂ ಕೂಡ ಅದೊಂದು ಹಬ್ಬ ಅಂತಲೇ ಅನ್ಬೋದು. ಅದನ್ನು ಎಲ್ಲ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಶಿವಣ್ಣ ಸಿನಿಮಾ ಬಂದಾಗ ಅಭಿಮಾನಿಗಳ ಜೊತೆ ಕುಂತು ಶಿವಣ್ಣನ ಸಿನಿಮಾ ನೋಡೋದು ಇನ್ನೂ ಒಂಥರ ಅದು ಡಬಲ್ ಖುಷಿ ಕೊಡುತ್ತೆ ಯಾವಾಗ್ಲೂ. ಅಣ್ಣ ಸದಾಕಾಲ ನಗ್ತಾಯಿರಿ, ಖುಷಿಯಾಗಿರಿ, ಆ್ಯಂಡ್ ಯಾವಾಗಲೂ ಭಗವಂತ ನೀವು ಏನೇನು ಕೇಳ್ತೀರ ಎಲ್ಲದಕ್ಕೂ ವಸ್ತು ಅನ್ನಲಿ, ಎಲ್ಲ ನಿಮ್ಗೆ ಒಳ್ಳೆಯದಾಗಲಿ ಅಂತ ನನ್ನ ಕಡೆಯಿಂದ ನಾನು ಮನಸಾರ ಪ್ರಾರ್ಥಿಸ್ತೀನಣ್ಣ. ಶುಭವಾಗಲಿ. ನನಗೆ ಯಾವಾಗಲೂ ಏನಂದರೆ ಶಿವಣ್ಣನ ಸಿನಿಮಾಗೆ ಯಾವುದೋ ಒಂದು ಚಿಕ್ಕ ಕೆಲಸ ಮಾಡಿದ್ರೂ ಖುಷಿ ಕೊಡುತ್ತೆ ಯಾವಾಗ್ಲೂ. ನಾನು ಲಿರಿಕ್ಸಿಸ್ಟ್ ಆದಮೇಲೆ ಶಿವಣ್ಣ ಅವ್ರಿಗೆ ಹಾಡು ಬರೆಯೋಂಥದ್ದು ನನಗೆ ಬಜರಂಗಿ ಸಿನಿಮಾಗೆ ಸಿಕ್ಕಂಥದ್ದು. ಶಿವಣ್ಣ ಅಂದ್ರೇ ಒಂದು ಎನರ್ಜಿ. ಶಿವಣ್ಣ ಅವ್ರಿಗೆ ಹಾಡು ಬರೆಯೋದೇ ಒಂದು ಖುಷಿ, ಯಾಕಂದ್ರೆ ತುಂಬ ಈಸಿಯಾಗಿ ರಿಲೇಟ್ ಮಾಡ್ಕೋಬೋದು. ಆ್ಯಂಡ್ ಶಿವಣ್ಣ ಅವ್ರ ಎನರ್ಜಿನ ಅಭಿಮಾನಿಯಾಗಿ ನಾನು ನೋಡಿರೋದ್ರಿಂದ, ಮತ್ತು ಸಿನಿಮಾದಲ್ಲಿ ಶಿವಣ್ಣ ಅವ್ರನ್ನ ಹತ್ರದಿಂದ ನೋಡಿರೋದ್ರಿಂದ ಆ ಪಾತ್ರ ಏನು ಕೇಳುತ್ತೆ ಅದರ ಜೊತೆಗೆ ಶಿವಣ್ಣ ಅವ್ರ ಇಮೇಜ್ನ ರಿಫ್ಲೆಕ್ಟ್ ಮಾಡ್ಬೋದು ಸಾಂಗ್ಗಳಲ್ಲಿ. ಅದೊಂದು ಅಪರ್ಚುನಿಟಿ ಇರುತ್ತೆ. ಬಜರಂಗಿ ಸಿನಿಮಾ ಬಾಸು ನಮ್ಮ ಬಾಸು ಇರ್ಬೋದು, ಲಾಂಗ್ ಹಿಡಿದ್ರೆ 100 ಡೇಸು ಅಂತ ಅಭಿಮಾನಿಗಳು ಹೇಳ್ಕೊಳ್ಳೋ ಅಂಥ ಲೈನ್ಸ್ಗಳನ್ನೇ ಪಿಕ್ ಮಾಡಿ ಮಾಡಿದಂಥ ಸಾಂಗು. ಇನ್ನೊಂದು ಮಾಸ್ ಲೀಡರ್ ಸಿನಿಮಾಗೆ ಒಂದು ವಿಶೇಷವಾದಂಥ ಒಂದು ಇಂಟ್ರಡಕ್ಷನ್ ಸಾಂಗ್ ಮಾಡಿದ್ವಿ ಲೀಡರ್ ಸಿನಿಮಾಗೆ. ಅದು ಅಷ್ಟೇ ಭಾಳ ಖುಷಿ ಕೊಡ್ತು. ಆ್ಯಂಡ್ ರಾಮ್ ಗೋಪಾಲ್ ವರ್ಮ ಅವರು ಫಸ್ಟ್ ಟೈಮ್ ಕನ್ನಡಕ್ಕೆ ಬಂದು ಶಿವಣ್ಣ ಅವ್ರಿಗೆ ಮಾಡಿದಂಥ ಕಿಲ್ಲಿಂಗ್ ವೀರಪ್ಪನ್ ಸಿನಿಮಾದ ಎಂಟೈರ್ ಆಲ್ಬಮ್ ಬರೆಯೋಂಥ ಒಂದು ಅವಕಾಶ ಸಿಕ್ತು. ಮ್ಯೂಸಿಕ್ ಡೈರೆಕ್ಟರ್ ರವಿಶಂಕರ್ ಅವರು. ಅದೊಂದು ಅದ್ಭುತವಾದಂಥ ಜರ್ನಿ ಅಂತಲೇ ಅನ್ಬೋದು. ಯಾಕಂತಂದರೆ ಎಂಟೈರ್ ಸಿನಿಮಾ ಆ ಓಡು ಓಡು ಸಾಂಗ್ ಇರ್ಬೋದು, ಶಿವಣ್ಣ ಅವರ ಎನರ್ಜಿಗೆ ಮ್ಯಾಚ್ ಆಗ ಅಂತಲೇ ಇದ್ದಂಥ ಸಾಂಗ್ಸು. ಅದರಲ್ಲಿ ಶಿವಣ್ಣನೇ ಆಡಿದ್ರು ಒಂದು ಸಾಂಗು, ಓಡು ಓಡು ಸಾಂಗು. ಅದು ವೆರಿ ಸ್ಪೆಷಲ್ ಮೂಮೆಂಟ್ ನನಗೆ. ಯಾಕಂತಂದರೆ ಆ ಒಂದು ಸಾಂಗ್ ಶಿವಣ್ಣ ಆಡ್ಬೇಕಾದ್ರೆ ಒಂದು 2.5 ಅವರ್ 3 ಅವರ್ಸ್ ಆಗುತ್ತೆ ಅಂದ್ಕೊಂಡ್ವಿ. ಶಿವಣ್ಣ 20 ನಿಮಿಷದಲ್ಲಿ ಮುಗಿಸ್ಬಿಟ್ರು ಹಾಡಿ. ಅದು ವೆರಿ ಮೆಮೊರೇಬಲ್ ಥಿಂಗ್. ಆ್ಯಂಡ್ ನನಗೆ ಯಾವಾಗಲೂ ಅದು ತುಂಬ ಈಸಿ ಅನಿಸುತ್ತೆ ಅಣ್ಣಂಗೆ ವರ್ಕ್ ಮಾಡೋದು, ಕೆಲಸ ಮಾಡೋದು. ಯಾಕಂತಂದರೆ ಡೈಲಾಗ್ ರೈಟ್ರಾಗಿ ಕೂಡ ನಾನು ಕೆಲವೊಂದು ಸಿನಿಮಾಗಳು ವರ್ಕ್ ಮಾಡಿದ್ದೀನಿ ಅಣ್ಣನ ಸಿನಿಮಾಗಳಿಗೆ. ಆ ಸ್ಕ್ರಿಪ್ಟ್ ಡಿಸ್ಕಷನ್ಸ್ ಕರೆದಾಗಲೂ ಕೂಡ ಅಣ್ಣನ ಸಿನಿಮಾಗಳಿಗೆ ನಾನು ಫಸ್ಟ್ ಹೋಗಿ ಮುಂದೆ ಕೂತ್ಕೊಂಡ್ಬಿಡ್ತೀನಿ. ಯಾಕಂತಂದರೆ ಭಾಳ ಖುಷಿ ಕೊಡುತ್ತದು. ಆ್ಯಂಡ್ ಎನರ್ಜಿ ಇರುತ್ತೆ, ಆ್ಯಂಡ್ ತುಂಬ ಈಸಿ ಕೆಲಸ ಮಾಡೋಂಥದ್ದು. ಒಂದು ಸಲ ಶಿವಣ್ಣನ ನೆನೆಸ್ಕೊಂಡ್ರೆ ಸಾಕು, ಪೆನ್ ಬರ್ಕೊಂಡು ಹೋಗ್ತಾ ಇರುತ್ತೆ, ಅದೇನು ಕಷ್ಟ ಅನಿಸಲ್ಲ. ಅದಾದ ನಂತರ ನೋಡೋದಾದರೆ ಶಿವಣ್ಣ ಜೇಮ್ಸ್ ಸಿನಿಮಾಗೆ ಅಭಿನಯಿಸಿದಂಥದ್ದು ಇರ್ಬೋದು, ಆ ಮಧ್ಯದಲ್ಲಿ ಒಂದು ಆ್ಯಡ್ ಮಾಡೋಂಥದ್ದು ಇರ್ಬೋದು. ಕೆಲಸ ಇರಲಿ ಕೆಲಸ ಇಲ್ಲದೇ ಇರಲಿ, ಶಿವಣ್ಣ ಅವ್ರನ್ನಂತೂ ರೆಗ್ಯುಲರಾಗಿ ಒಂದು ಸಲ ಭೇಟಿ ಮಾಡೋ ಅಂಥ ಒಂದು ಅವಕಾಶ, ಅದೊಂದು ಭಾಗ್ಯ ಅಂತೂ ನಮ್ಗೆ ಸಿಗ್ತಾ ಇರುತ್ತೆ. ಅದಕ್ಕೆ ಮಚ್ ಬ್ಲೆಸ್ಡ್ ಅಂತ ನಾನು ಅನ್ಕೊತೀನಿ. ಸಾಂಗ್ ಬರೆಯೋದಕ್ಕೆ ನೀವು ಸಮಯ ಎಷ್ಟು ತೆಗೆದುಕೊಳ್ತೀರಾ? ಆದರೆ ಶಿವಣ್ಣ ಅಂತ ಬಂದಾಗ ಎಷ್ಟು ಟೈಮ್ ತಗೋತೀರಾ? ಅದು ಕೆಲವೊಂದು ಸಲ ಹಂಗಿರುತ್ತೆ. ಅಂದರೆ ಯೂಶ್ವಲಾಗಿ ಸಾಂಗ್ ಒಂದು ಸಲ ಟ್ಯೂನ್ ಆದಮೇಲೆ ಟ್ಯೂನ್ ಆದಮೇಲೆ ಲಿರಿಕ್ ಬರಿತೀವಿ. ಕೆಲವೊಂದು ಸಲ ಸಾಂಗ್ ಬರೆದ ಮೇಲೆ ಕಂಪೋಸಿಷನ್ಸ್ಗಳಾಗ್ತವೆ. ಆ್ಯಕ್ಚುಲಿ ಕಂಪೇರ್ ಮಾಡೋದಾದರೆ ತುಂಬ ಸಾಂಗ್ಸ್ಗಳೂ ಕೆಲವೊಂದು ಸಲ ತುಂಬ ಬೇಗ ಬರೆದಿದ್ದಿದೆ, ಕೆಲವೊಂದು ಸಲ ತುಂಬ ಡಿಲೇ ಆಗೋದಿದೆ. ಬಟ್ ಶಿವಣ್ಣ ಅಂತ ಬಂದ್ರೇ ಅದೊಂದು ಎನರ್ಜಿ, ತುಂಬ ಬೇಗ ಆಗೋಗುತ್ತೆ ಸಾಂಗ್ಗಳು ಶಿವಣ್ಣವರು ಬರಿಬೇಕಾದ್ರೆ. ಬಿಕಾಸ್ ಆ ವ್ಯಕ್ತಿತ್ವ ಅಷ್ಟು ಅಟ್ರಾಕ್ಟಿವ್ ವ್ಯಕ್ತಿತ್ವ, ಜೊತೆಗೆ ಆ ಒಂದು ಎನರ್ಜಿ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಅದನ್ನು ನಾನು ತುಂಬ ಎಂಜಾಯ್ ಮಾಡ್ತೀನಿ. ಜೇಮ್ಸ್ ವೇಳೆ ಅದೊಂದು ರೀತಿ ಎಮೋಷನ್. ಆ ಸಂದರ್ಭದಲ್ಲೇ ನೀವು ಸಿನಿಮಾ ರಿಲೀಸ್ ಮಾಡಬೇಕು, ಇನ್ನೂ ತಡ ಮಾಡೋದು ಬೇಡ ಅನ್ನೋಂಥದ್ದು ಅಭಿಮಾನಿಗಳ ಕೋರಿಕೆ ಕೂಡ ಅದಾಗಿತ್ತು. ಬೇಗ ಬೇಕು ನಮಗೆ ಜೇಮ್ಸ್ ಸಿನಿಮಾ ಇದೆ, ಕೊನೆ ಸಿನಿಮಾ ಅನ್ನೋಂಥ ರೀತಿಯಲ್ಲಿ ಶಿವಣ್ಣ ಅವರು ಆ ಸಂದರ್ಭದಲ್ಲಿ ಬಹಳಷ್ಟು ಕಾಪ್ರೇಟ್ ಮಾಡಿದ್ರು ನಿಮಗೆ. ಏನಾದರೂ ಆ ಸಂದರ್ಭದಲ್ಲಿ ಅಂದರೆ ಡೈಲಾಗ್ ಕೊಡುವಂಥ ಸಂದರ್ಭದಲ್ಲಿ ಏನಾದರೂ ಕಣ್ಣೀರು ಹಾಕಿದ್ದು ಉಂಟು? ನೀವು ಕಣ್ಣಾರೆ ನೋಡಿದ್ದೀರಾ? ಅಂದರೆ ಈಗ ಒಂದು ಸಿನಿಮಾಗೆ ಒಂದು ಪಾತ್ರ ಮಾಡೋದು ಬೇರೆ, ಅದು ಅಂಥ ಸಂದರ್ಭದಲ್ಲಿ ಅಪ್ಪು ಸರ್ ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ಆ ಸಿನಿಮಾದ ಭಾಳಷ್ಟು ಸನ್ನಿವೇಶಗಳು ಅದು ಕಂಪ್ಲೀಟ್ ಶಿವಣ್ಣಂಗೆ ಗೊತ್ತಿತ್ತು ಇನ್ನು ಎಷ್ಟು ಬ್ಯಾಲೆನ್ಸ್ ಇದೆ ಏನು ಅಂತ, ಹೇಗೆ ಮಾಡ್ತೀವಿ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ಶಿವಣ್ಣ ಒಪ್ಕೊಂಡಂಥದ್ದು. ಅಂದರೆ ಆ ಒಂದು ಪಾತ್ರ ಮಾಡೋಕ್ಕೆ ರಾಘಣ್ಣವ್ರು ಇರ್ಬೋದು, ಆ ಪಾತ್ರ ಮಾಡೋಕ್ಕೆ ಒಪ್ಕೊಂಡಂಥದ್ದು. 3 ಜನ ಬ್ರದರ್ಸು ಒಂದು ಸಿನಿಮಾ ಮಾಡೋಕ್ಕೆ ಭಾಳಷ್ಟು ವರ್ಷಗಳ ಆದರೂ ಅದ ನಂತರ, ಅಂದರೆ ಅದೊಂದು ಭಾಗ್ಯ ಅಂತ ಅಂದ್ಕೊತೀನಿ, ನನ್ನ ಪಾಲಿಗೆ ದೇವ್ರು ಕೊಟ್ಟಂಥ ಒಂದು ಭಾಗ್ಯ. ಯಾಕಂತಂದರೆ 3 ಜನ ಒಟ್ಟಾಗಿ ಅಭಿನಯಿಸಿ, ಅಂದರೆ ಕಾಣಿಸ್ಕೊಳ್ದೆ ಹೋದ್ರು ಆನ್ ಸ್ಕ್ರೀನು, ಒಂದು ಸಿನಿಮಾದಲ್ಲಿ 3 ಜನ ಅಭಿನಯಿಸಿದಂಥದ್ದು. ಆ ಸಂದರ್ಭದಲ್ಲಿ ಶಿವಣ್ಣನ ಮೆಚ್ಯೂರಿಟಿ ಲೆವೆಲ್ಲು, ಅಂದರೆ
ಒಬ್ಬ ತಮ್ಮ ಅವರ ಒಂದು ಸಿನಿಮಾ ಅವ್ರದ್ದು ಜರ್ನಿನ ನೋಡೋದಾದರೆ ಅಪ್ಪು ಸರ್ ಮೇಲೆ ಅವ್ರು ಇಟ್ಟಿದ್ದಂಥ ಪ್ರೀತಿ, ಅವರ ಸ್ವಂತ ತಮ್ಮ. ಆ್ಯಂಡ್ ಅಪ್ಪು ಅವರು ಇಂಡಸ್ಟ್ರಿಗೆ ಬರೋ ಅಂಥ ಸಂದರ್ಭದಲ್ಲಿ ಅವ್ರದ್ದು ಅಪ್ಪು ಅನ್ನೋಂಥ ಟೈಟ್ಲ್ ಇರ್ಬೋದು ಅಥವಾ ಆ ಕಥೆದಿರ್ಬೋದು, ಅವೆಲ್ಲ ನಮ್ಗೆ ಮೊದಲೇ ಗೊತ್ತಿದ್ದರಿಂದ ಶಿವಣ್ಣ ಅವ್ರ ಮೇಲೆ ಆ ಒಂದು ಪ್ರೀತಿ ಗೌರವ ಭಾಳಷ್ಟು ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಬ್ಬ ಅಭಿಮಾನಿಯಾಗಿ ನಾವು ಶಿವಣ್ಣನ ನೋಡಿರ್ತೀವಿ, ಅವರ ಪಾತ್ರಕ್ಕೆ ನಾವು ಅಭಿಮಾನಿಯಾಗಿರ್ತೀವಿ, ಶಿವಣ್ಣ ಅವ್ರ ವ್ಯಕ್ತಿತ್ವನ ನಾವು ಹತ್ತಿರದಿಂದ ನೋಡಿರ್ತೀವಿ. ಆದರೆ ಭಾಳ ಹತ್ತಿರದಿಂದ ನೋಡೋಕ್ಕೆ ಸಿಕ್ಕಂಥ ಅದೊಂದು ಅವಕಾಶ ಅಂತಲೇ ಹೇಳ್ಬೋದು. ಶಿವಣ್ಣ ಅವರ ಆ ಒಂದು ಮೆಚ್ಯೂರಿಟಿ ಲೆವೆಲ್ಲು ಮತ್ತು ಅವ್ರಿಗಿದ್ದಂಥ ಒಂದು ಆ ಧೈರ್ಯ ಇದೆಯಲ್ಲ, ಶಿವಣ್ಣನ ಧೈರ್ಯ, ಅದು ಬಹುಶಃ ತುಂಬ ರೇರೆಸ್ಟ್ ಕ್ವಾಲಿಟಿ. ಆ ಥರದ ಧೈರ್ಯ ಭಾಳಷ್ಟು ರೇರ್ ನೋಡೋಕ್ಕೆ ಸಿಗೋದು ಅಂತಲೇ ಅನ್ಬೋದು. ಯಾಕಂತಂದರೆ ಆ ಪಾತ್ರ ಮಾಡಿ ಎಂಟೈರ್ ಸಿನಿಮಾಗೆ ಶಿವಣ್ಣ ನೀವು ಧ್ವನಿ ಕೊಡಬೇಕು ಅಂದಾಗ ಅದನ್ನು ಪ್ರಯತ್ನ ಪಡ್ತೀನಿ ಅಂತೇಳಿ ಅದನ್ನು ಡಬ್ಬಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಈಗ ನಮಗೆ ಒಬ್ಬ ಅಭಿಮಾನಿಯಾಗಿ ಕಣ್ಣಲ್ಲಿ ನೀರು ತುಂಬ್ಕೊಳ್ಳೋ ಅಂಥ ಸಂದರ್ಭಗಳು ಭಾಳಷ್ಟಿದೆ. ಅಂಥದ್ರಲ್ಲಿ ಒಬ್ಬ ಅಣ್ಣನಾಗಿ ಎಂಟೈರ್ ಸಿನಿಮಾ ಡಬ್ಬಿಂಗ್ ಮಾಡಿಕೊಡೋ ಅಂಥದ್ದು ಅದು ವೆರಿ ಎಮೋಷ್ನಲ್ ಮೂಮೆಂಟು. ಬಟ್ ಹ್ಯಾಟ್ಸ್ ಆಫ್ ಶಿವಣ್ಣ, ಅದನ್ನೆಲ್ಲವನ್ನು ಡೈಜೆಷನ್ ಮಾಡಿಕೊಂಡು ಅವರು ಡಬ್ ಮಾಡಿದಂಥ ಆ ಮೂಮೆಂಟ್ನ ನಾನು ಲೈಫ್ ಟೈಮಲ್ಲಿ ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಅದು ಟಫ್ ಟೈಮು. ಎಂಟೈರ್ ಡಬ್ಬಿಂಗ್ ಥಿಯೇಟ್ರೇ ಖಾಲಿ. ಅದು ಶಿವಣ್ಣವರು ಇಂಜಿನಿಯರ್ ಅವರು ಅಥವಾ ನಾನು 3 ಜನ ಬಿಟ್ಟು ಯಾರೂ ಇಲ್ಲದೇ ಇರೋಂಥ ಆ ಒಂದು ಡಬ್ಬಿಂಗ್ ರೂಮಲ್ಲಿ ಶಿವಣ್ಣ ಅವರು ಪ್ರತಿ ಸೀನ್ಗೂ ಜೀವ ಕೊಡ್ತಾ ಹೋದಂಥದ್ದು ತಮ್ಮ ಧ್ವನಿ ಮುಖಾಂತರ. ಅಪ್ಪು ಸರ್ ಅಭಿನಯಕ್ಕೆ ಜಸ್ಟಿಫೈ ಮಾಡ್ತಾ ಹೋದಂಥದ್ದು. ಆ್ಯಂಡ್ ಎಸ್ಪೆಷಲಿ ಇಂಟ್ರೋಲ್ ಬ್ಲಾಕಲ್ಲಿ ಭಯ ಆಯ್ತಾ ಅನ್ನೋ ಒಂದು ಡೈಲಾಗ್ನ ಅವರು ಆ ವೇರಿಯೇಷನ್ಸ್ಗಳನ್ನ ಫೀಲ್ ಮಾಡಿದಂಥದ್ದು ಇರ್ಬೋದು. ಅದೊಂದು ರೋಚಕ ಅನುಭವ ಅಂತಲೇ ಅನ್ಬೋದು. ಆ್ಯಂಡ್ ವೆರಿ ಎಮೋಷ್ನಲ್ ಮೂಮೆಂಟ್ ಕೂಡ ಹೌದು. ಆ್ಯಂಡ್ ಅದಾದ ನಂತರನೂ ಕೂಡ ಆ ಸಿನಿಮಾ ಸಂದರ್ಭದಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟ್ ಪ್ರತಿ ಹೆಜ್ಜೆನಲ್ಲೂ ತನ್ನ ಸಿನಿಮಾ ಥರ ಅದನ್ನು ಹೆಗಲ ಮೇಲೆ ಇಟ್ಕೊಂಡು ಸಿನಿಮಾ ರಿಲೀಸ್ ಆದ ನಂತರನೂ ಕೂಡ ಒಬ್ಬರು ನಾಯಕ ನಟರ ಥರ ಜೊತೆಗೆ ಒಬ್ಬ ಅಣ್ಣನಾಗಿ ಆ ಸಿನಿಮಾಗೆ ಬಂದು ನಿರ್ಮಾಪಕರ ಜೊತೆ ನಿಂತಂಥದ್ದು ಆ್ಯಂಡ್ ಸಿನಿಮಾ ಟೀಮ್ ಜೊತೆ ನಿಂತಂಥದ್ದು ಅದು ಯಾವತ್ತೂ ಅದೊಂದು ಶ್ರೇಷ್ಠವಾದಂಥ ಗುಣ ಅಂತಲೇ ಅನ್ಬೋದು. ಆ ಒಂದು ಮೂಮೆಂಟ್ಸ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಆ್ಯಂಡ್ ಶಿವಣ್ಣ ಅವರ ವೈಯಕ್ತಿಕ ಬದುಕಿನಲ್ಲಿ ತೊಗೊಂಡ್ರು ಕೂಡ ಯಾರೇ ಆದ್ರೂ ಏನೋ ದೈಹಿಕವಾಗಿ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದ್ರೂ ಎದುರು ಬಿಡ್ತಾರೆ. ಫಸ್ಟು ಭಯ ಕಾಡುತ್ತೆ. ಆದರೆ ಶಿವಣ್ಣ ಎದುರಿಸಿದಂಥ ರೀತಿ, ಶಿವಣ್ಣ ಅವರ ಹೆಲ್ತ್ ಇಶ್ಯೂಸ್ಗಳು ಬಂದಾಗಲೂ ಅದನ್ನು ಓವರ್ಕಮ್ ಮಾಡಿದಂಥ ರೀತಿ ಖಂಡಿತವಾಗ್ಲೂ ಕೂಡ ಎಲ್ರಿಗೂ ಅದೊಂದು ಸ್ಫೂರ್ತಿ ಅಂತಲೇ ಅನ್ಬೋದು. ಶಿವಣ್ಣ ಅವರ ವ್ಯಕ್ತಿತ್ವನೇ ಅಂಥದ್ದು. ಅದೊಂದು ಧೈರ್ಯ ಇರ್ಬೋದು, ಅದು ಯಾರಲ್ಲೂ ಕಾಣೋಕ್ಕೆ ಭಾಳ ಕಷ್ಟ, ತುಂಬ ರೇರ್ ಕ್ವಾಲಿಟಿ ಅಂತ ಅನಿಸುತ್ತೆ. ಶಿವಣ್ಣ ಅವ್ರನ್ನ ಅಣ್ಣನ ನಾನು ಆಲ್ಮೋಸ್ಟ್ ಅಲ್ಲೂ ಭೇಟಿ ಆಗ್ತಾನೆ ಇರ್ತೀನಿ. ಅಲ್ಲಿ ಯಾವಾಗ ಸಿಕ್ಕಿದ್ರು ಶಿವಣ್ಣ ಅವ್ರು ಈಗ ಚಿತ್ತಾರ ಅವಾರ್ಡ್ಸ್ ಸಂದರ್ಭದಲ್ಲಿ ಭೇಟಿ ಆದಂಥದ್ದು. ಅದಕ್ಕೂ ಮುಂಚೆ ಒನ್ಸ್ ಅವರು ಹುಷಾರಾಗಿ ವಾಪಸ್ ಮಯಾಮಿಯಿಂದ ಬಂದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಭೇಟಿ ಆದಂಥದ್ದು ಇರ್ಬೋದು. ಶಿವಣ್ಣನ ಭೇಟಿ ಆಗೋಕ್ಕೂ ಮುಂಚೆ ಆದ ನಂತರ ಖಂಡಿತ ಒಳಗಡೆ ಒಂದು ಬದಲಾವಣೆ ಇರುತ್ತೆ. ಯಾವಾಗಲೂ ಒಂದು ಎನರ್ಜಿ ಇರುತ್ತೆ, ಒಂದು ಖುಷಿ ಇರುತ್ತೆ. ಆ್ಯಂಡ್ ಅದೊಂದು ಮನೇಲಿ ಅದೊಂದು ಜಾಗ ಸಿಗೋದೇ ಭಾಳ ಕಷ್ಟ. ಅದೊಂದು ಪ್ರೀತಿ ಶಿವಣ್ಣ ಇಟ್ಟಿರೋದು ಅಥವಾ ಆ ಒಂದು ಸರ್ಕಲಲ್ಲಿ ಒಂದು ಜಾಗ ಸಿಕ್ಕಿರೋದೇ ಅದೊಂದು ಯಾವುದೋ ಜನ್ಮದ ಪುಣ್ಯ ಅಂತ ಅನಿಸುತ್ತೆ. ಆ್ಯಂಡ್ ಶಿವಣ್ಣ ಅವ್ರನ್ನ ಭೇಟಿ ಮಾಡಿದ ನಂತರ ಖಂಡಿತವಾಗ್ಲೂ ಒಳಗಡೆ ಒಂದು ಇನ್ನರ್ ಚೇಂಜಸ್ ಇದ್ದೇ ಇರುತ್ತೆ, ಒಂದು ಎನರ್ಜಿ ಇರುತ್ತೆ, ಒಂದು ಖುಷಿ ಇರುತ್ತೆ. ಆ ಒಂದು ವೈಬ್ರೇಷನ್ ಅವರೇ ಹಂಗಿರುತ್ತದು. ಆ್ಯಂಡ್ ಯಾವಾಗಲೂ ಖುಷಿ ಕೊಡುತ್ತೆ ಅಣ್ಣನ ನೋಡ್ಕೊಬಂದ್ಮೇಲೆ. ಅಂದರೆ ಈಗ ನೋಡಿ, ದೊಡ್ಡ ಮನೆಯಲ್ಲಿ ಸುಮ್ಮನೆ ನಾವು ದೊಡ್ಡ ಮನೆಯಲ್ಲ, ಕಲಿಯೋಕ್ಕೆ ಅಂತಲೇ ಭಾಳಷ್ಟು ದೊಡ್ಡ ದೊಡ್ಡ ವಿಷಯಗಳಿರುತ್ತೆ. ಅವರ ಒಂದು ಕ್ಯಾರೆಕ್ಟ್ರಲ್ಲೇ ಒಂದು ದೊಡ್ಡತನ ಇರುತ್ತೆ. ಅದಕ್ಕೆ ನಮ್ಮ ಅಶ್ವಿನಿ ಮೇಡಮು ಕೂಡ ಒಂದು ದೊಡ್ಡ ಉದಾಹರಣೆ. ಆ್ಯಂಡ್ ಶಿವಣ್ಣ ಗೀತಕ್ಕ ಅವ್ರನ್ನ ನೋಡಿದಾಗ ಭಾಳ ಖುಷಿ ಅನಿಸುತ್ತೆ. ಯಾಕಂತಂದರೆ ಅಣ್ಣ ಯಾವಾಗಲೂ ಜೊತೆಯಲ್ಲಿ ಎಂಥ ಒಂದು ಕಾರ್ಯಕ್ರಮ ಇದ್ದರೂ ಗೀತಮ್ಮನ ಜೊತೆ ಇರ್ತಾರೆ. ಆ್ಯಂಡ್ ಗೀತಕ್ಕನೂ ಅಷ್ಟೇ. ಒಂಥರ ನಾನು ಜನರಲಾಗಿ ಡಿಸ್ಕಷನ್ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ, ಒಂಥರ ಈ ಸಾವಿತ್ರಿ ದೇವಿ ಕತೆ ಕೇಳ್ದಂಗೆ ಆಗುತ್ತೆ. ಅಂತಂದರೆ ಗಂಡನ ಜೊತೆ ಇದ್ದು ಅಣ್ಣನೂ ತುಂಬ ಸಲ ಹೇಳಿರ್ತಾರೆ ಸ್ಟೇಜ್ ಮೇಲೆ. ಅಂತಂದರೆ ವೆರಿ ಸಪೋರ್ಟ್, ನನ್ನ ಸಪೋರ್ಟ್ ಸಿಸ್ಟಮ್ಮೇ ಗೀತಾ ಅವರು ಅಂತ. ಅಂದರೆ ಗೀತಮ್ಮನ ದೊಡ್ಡ ಗುಣ ಅದು. ಅಂದರೆ ಜೊತೇಲಿ ನಿಂತು ಎಂಥ ಕಷ್ಟದ ಸಂದರ್ಭ ಬಂದ್ರೂ ಬಿಡದೆ ಆ ಜೊತೇಲಿ ನಿಂತು ಒಂದು ಸಪೋರ್ಟ್ ಮಾಡಿಕೊಂಡು ದಕ್ಕಿಸ್ಕೊಂಡು ವಾಪಸ್ ಶಿವಣ್ಣನ ಮತ್ತೆ ಆ ಒಂದು ಒರಿಜಿನಲ್ ಪೊಸಿಷನ್ಗೆ, ಅಂದರೆ ಇವತ್ತು ಆ್ಯಕ್ಟಿವ್ ಆಗಿ ಮತ್ತೆ ತಮ್ಮ ಕೆಲಸ ಮಾಡೋದಕ್ಕೆ ಗೀತಮ್ಮನೊಂದು ಸಪೋರ್ಟ್ ಅನ್ನೋದು ಕಾಣಿಸುತ್ತೆ. ಅಣ್ಣನೂ ಅದನ್ನು ಪ್ರತಿ ವೇದಿಕೆಯಲ್ಲಿ ಹೇಳ್ತಾ ಇರ್ತಾರೆ. ಅವರಿಬ್ಬರು ನೋಡೋಕ್ಕೆ ಒಂಥರ ಖುಷಿ. ಆಗಲೇ ಹೇಳ್ದಂಗೆ ಒಂಥರ ಶಿವ ಪಾರ್ವತಿ ಜೋಡಿ ಥರ ಅದು. ಆ್ಯಂಡ್ ಯಾವತ್ತೂ
ಒಬ್ಬ ಗಂಡನಿಗೆ ಆ ಥರದ ಹೆಂಡ್ತಿ ಸಿಗೋದು, ಒಬ್ಬರು ಹೆಂಡ್ತಿಗೆ ಆ ಥರದ್ದು ಗಂಡ ಸಿಗೋದು ಖಂಡಿತವಲ್ಲ ಅದೊಂಥರ ಬ್ಲೆಸ್ಸಿಂಗ್ ಅಂತಲೇ ಅನಿಸುತ್ತೆ. ಆ್ಯಂಡ್ ಅವರಿಂದ ನೋಡಿ ಕಲಿಯೋಂಥದ್ದು ಸಾವಿರಾರು ವಿಷಯಗಳಿರುತ್ತೆ. ಅದಕ್ಕೆ ನಾನು ಆಗಲೇ ಹೇಳ್ದಂಗೆ ಶಿವಣ್ಣ ವ್ಯಕ್ತಿತ್ವದಲ್ಲಿ ತುಂಬ ಇನ್ನೂ ಎತ್ತರವಾಗಿ ಕಾಣಿಸ್ತಾರೆ ಮತ್ತು ಅವರ ಇನ್ನೂ ದೊಡ್ಡ ಅಭಿಮಾನಿ ಆಗ್ಬಿಡ್ತೀವಿ ಅವ್ರ ವ್ಯಕ್ತಿತ್ವಕ್ಕೆ. ಯಾಕಂದರೆ ಆ ಥರದ್ದೊಂದು ಶ್ರೇಷ್ಠ ವ್ಯಕ್ತಿತ್ವ. ಅಣ್ಣವ್ರ ಬಗ್ಗೆ ಕೇಳಿದ್ವಿ, ಆದರೆ ಅವ್ರ ಜೊತೆ ಇರೋ ಅಂಥದ್ದು ಅಥವಾ ಒಂದು ಫೋಟೋ ತೆಗೆಸ್ಕೊಳ್ಳೋಂಥದ್ದು ನಮ್ಗೆ ಅದೊಂದು ಭಾಗ್ಯ ಸಿಗಲಿಲ್ಲ. ಬಟ್ ಅಷ್ಟು ಗುಣಗಳು ಶಿವಣ್ಣಲ್ಲಿ ಕಾಣಿಸುತ್ತೆ. ಆ್ಯಂಡ್ ಧೈರ್ಯದ ವಿಚಾರದಲ್ಲಿ ಶಿವಣ್ಣ ಯಾವತ್ತೂ ಆ ಉತ್ತುಂಗದಲ್ಲೇ ಕಾಣಿಸ್ತಾರೆ. ಅಂಥ ಒಂದು ಶ್ರೇಷ್ಠವಾದಂಥ ವ್ಯಕ್ತಿತ್ವ. ಆಗಲೇ ನಾನು ಹೇಳ್ದಂಗೆ ಶಿವಣ್ಣ ಕನ್ನಡ ಚಿತ್ರರಂಗದಲ್ಲಿ ಶಿವಣ್ಣ ಏನಾದ್ರು ಇರಲಿಲ್ಲ ಅಂದರೆ ಖಂಡಿತವಾಗ್ಲೂ ಅದೊಂದು ವ್ಯಾಕ್ಯೂಮ್ ಸ್ಪೇಸು, ತುಂಬ ದೊಡ್ಡ ವ್ಯಾಕ್ಯೂಮ್ ಸ್ಪೇಸು. ಶಿವಣ್ಣ ಅವರು ಕರ್ನಾಟಕದಲ್ಲಿ ಹುಟ್ಟಿದ್ದೇ ನಮ್ಮ ಭಾಗ್ಯ ಅಂತ ಅನ್ಕೋಬೇಕು ನಾವು ಚಿತ್ರರಂಗದಲ್ಲಿ ಎಸ್ಪೆಷಲಿ. ಯಾಕಂತಂದರೆ ಅವ್ರು ನೀಡಿರೋಂಥ ಕೊಡುಗೆ ಅಪಾರವಾದಂಥ ಕೊಡುಗೆ. ಭಾಳಷ್ಟು ಜನ ಕಲಾವಿದರಿರ್ಬೋದು, ಭಾಳಷ್ಟು ಜನ ನಿರ್ದೇಶಕರಿರ್ಬೋದು, ಭಾಳಷ್ಟು ಜನ ನಿರ್ಮಾಪಕರಿರ್ಬೋದು, ಅದನ್ನೆಲ್ಲವನ್ನು ಕೂಡ ಅವರು ಕನ್ನಡ ಚಿತ್ರರಂಗ ಪರಿಚಯಿಸಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ನೋಡಿ ಇಷ್ಟಾದರೂ ಕೂಡ ಗೀತಾ ಪಿಕ್ಚರ್ಸ್ ಬ್ಯಾನರ್ ಮುಖಾಂತರ ಭಾಳಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಕೊಂಬರ್ತಿದ್ದಾರೆ. ಟೆಕ್ನಿಷಿಯನ್ಸ್ಗಳು ಸಪೋರ್ಟಿವ್ ಆಗಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಸಪೋರ್ಟ್ ಮಾಡ್ತಾರೆ. ಅದು ತುಂಬ ದೊಡ್ಡ ವಿಷಯ ಅಂತ ಅನಿಸುತ್ತೆ. ಯಾಕಂತಂದರೆ ಅವೆಲ್ಲ ಒಂದು ಸಲ ಸಕ್ಸಸ್ಗೆ ಹೋಗಿ ಅವರ ಒಂದು ಅಚೀವ್ಮೆಂಟ್ಸ್ ಲೆವೆಲ್ಗೆ ಹೋದ ನಂತರ ಅದೆಲ್ಲ ಏನು ನಾಟ್ ನೀಡೆಡ್ ಅನ್ನೋ ಒಂದು ಮೈಂಡ್ಸೆಟ್ ಬಂದ್ಬಿಡುತ್ತೆ. ಆದರೆ ಶಿವಣ್ಣ ಇವತ್ತಿಗೂ ಅವರು ಮೊದಲಿಂದ ಇಲ್ಲಿ ತನಕ ನಾನೊಂದು 15 ವರ್ಷದಲ್ಲಿ ನೋಡಿರೋ ಶಿವಣ್ಣ ಒಂದು ದಿನವೂ ಕೂಡ ನನ್ನ ವೈಯಕ್ತಿಕವಾಗಿ ನನ್ನ ಪಾಯಿಂಟ್ ಆಫ್ ವ್ಯೂವಲ್ಲಿ ಅವರು ಇನ್ನೂ ಶ್ರೇಷ್ಠತೆ ಕಡೆಗೆ ಹೋಗ್ತಿದ್ದಾರೆ ಅಂತ ಅನಿಸುತ್ತೆ. ಎಲ್ಲೂ ಕೂಡ ಅದೊಂದು ಇದೇ ಇಲ್ಲ, ಆ ಎನರ್ಜಿನಲ್ಲಿ ಎಲ್ಲೂ ಕೂಡ ಒಂದು ಕಮ್ಮಿ ಇಲ್ಲ, ಆ ಒಂದು ಬ್ಲೆಸ್ಸಿಂಗ್ಸಲ್ಲಿ ಎಲ್ಲೂ ಕೂಡ ಅವರೊಂದು ಆ ಪ್ರೀತಿ ನೀಡೋದ್ರಲ್ಲಿ ಎಲ್ಲೂ ಕೂಡ ಒಂದು ಚಿಕ್ಕದೊಂದು ಎತ್ತರಕ್ಕೆ ಹೋಗ್ತಿದ್ದಾರೆ ಅಂತಲೇ ಅನಿಸುತ್ತೆ. ಅಲ್ಲೆಲ್ಲೂ ಕೂಡ ಕಮ್ಮಿ ಆಗಿದ್ದೇ ನೋಡಿಲ್ಲ. ಅದು ತುಂಬ ದೊಡ್ಡ ಅವರ ಒಂದು ಶ್ರೇಷ್ಠವಾದ ಗುಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯ ಪ್ರಶ್ನೆ, ಕನ್ನಡ ಚಿತ್ರರಂಗದಲ್ಲಿ ನಾಯಕತ್ವದ ಕೊರತೆ ಇದೆ ಅನ್ನುವಂಥದ್ದು ಆಗ ಕೇಳಿ ಬರ್ತಾನೆ ಇದೆ. ಯಾಕಂತ ಹೇಳಿದ್ರೆ ಆಗಿನಿಂದ ರಾಜ್ಕುಮಾರ್ ಸರ್ ಇರ್ಬೋದು, ಅವರ ಆಡಳಿತದಲ್ಲಿ ಸಾಕಷ್ಟು ಸಮಸ್ಯೆಗಳು ಬಂದಾಗ ಎದುರಿಸ್ತಿದ್ರು, ನಿಂತು ಎಲ್ಲವೂ ಸಾಲ್ವ್ ಮಾಡ್ತಿದ್ರು. ನಂತರ ಅಂಬರೀಷ್ ಸರ್ ಬಂದರು. ಆದರೆ ಈಗಲೂ ಸಹ ಶಿವಣ್ಣ ಅವರಿಗೆ ನೀವು ನಾಯಕತ್ವ ವಹಿಸ್ಕೊಳ್ಳಿ ಅನ್ನುವಂಥ ಜವಾಬ್ದಾರಿ ಕೊಡ್ತಾ ಇದ್ರು. ಅವ್ರು ಎಲ್ಲೋ ಒಂದು ಕಡೆ ಹಿಂದೆ ಜಗಿತಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ಅಕಸ್ಮಾತ್ ಅವರು ನಾಯಕತ್ವ ವಹಿಸ್ಕೊಂಡ್ರೆ ಏನೆಲ್ಲ ಉಪಯೋಗ ಆಗ್ಬೋದು ಚಿತ್ರರಂಗಕ್ಕೆ ಅಂತ? ಅಲ್ಲ, ಶಿವಣ್ಣ ಆವತ್ತಿನಿಂದ ಇವತ್ತಿನವರೆಗೂ ಕನ್ನಡ ನಾಡು ನುಡಿ ನೆಲ ಜಲ ಯಾವುದೇ ವಿಚಾರ ಬಂದರೂ ಶಿವಣ್ಣ ಯಾವತ್ತೂ ಮುಂದೆ ನಿಂತಿರ್ತಾರೆ. ಆ್ಯಂಡ್ ಶಿವಣ್ಣ ಅವರು ನಾಗಲೇ ಹೇಳ್ದಂಗೆ 24 ಅವರಲ್ಲಿ ಹೆಚ್ಚು ಕಮ್ಮಿ 18 ಅವರು ಆಲ್ಮೋಸ್ಟ್ ಅಲ್ಲಿ ಬ್ಯುಸಿಯಾಗಿರ್ತಾರೆ. ನಿಜವಾಗ್ಲೂ ಶಿವಣ್ಣ ಅವರ ಎನರ್ಜಿ ಲೆವೆಲ್ಲು ಅಥವಾ ಅವರ ಕಮಿಟ್ಮೆಂಟು ಈಗ ನೀವು ನೋಡೋದಾದರೆ ಪ್ರತಿ ವರ್ಷವೂ ಕೂಡ ಶಿವಣ್ಣ ಅವ್ರದ್ದು 2-3 ಸಿನಿಮಾ ರಿಲೀಸ್ ಆಗೇ ಆಗುತ್ತೆ. ಚಿತ್ರರಂಗನ ರನ್ನಿಂಗಲ್ಲಿ ಇರಬೇಕು ಅಂತಂದರೆ ಸಿನಿಮಾಗಳ ಅವಶ್ಯಕತೆ ಜಾಸ್ತಿ ಇದೆ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದರೆ ಶಿವಣ್ಣ ಯಾವತ್ತೂ ಕೂಡ ಎಲ್ಲರಿಗೂ ಚಿತ್ರರಂಗಕ್ಕೆ ಹಿತವನ್ನು ಬಯಸ್ಕೊಂಡು ಯಾವಾಗಲೂ ಅವರು 1-2 ಹೆಜ್ಜೆ ಮುಂದೆನೇ ಇರ್ತಾರೆ ಆ ವಿಚಾರಗಳಲ್ಲಿ. ಆ್ಯಂಡ್ ನೀವು ಆಗಲೇ ಹೇಳ್ದಂಗೆ ಚಿತ್ರರಂಗದ ನಾಯಕತ್ವ ಅನ್ನೋಂಥದ್ದು ಅಂದರೆ ಯೂಶ್ವಲಾಗಿ ಏನಾಗುತ್ತೆ, ಆ ಒಂದು ಮೈಂಡ್ಸೆಟ್ಟು ಅದೊಂದು ತುಂಬ ವೈಯಕ್ತಿಕ ಪ್ರಶ್ನೆ. ಅಂದರೆ ಶಿವಣ್ಣ ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿರೋಂಥ ಕಾಂಟ್ರಿಬ್ಯೂಷನ್ನು, ಈಗ ನೀಡ್ತಾ ಇರೋಂಥ ಕಾಂಟ್ರಿಬ್ಯೂಷನ್ನು ಆ್ಯಂಡ್ ಈ ಸಂದರ್ಭಗಳಲ್ಲಿ ಅವರು ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ನಟನೆ ಮಾಡಿ ಶಿವಣ್ಣ ಅವರ ಒಂದು ಅಭಿಮಾನಿ ಬಳಗ ಅಂದರೆ ಶಿವಣ್ಣ ಅವರ ಒಂದು ನಟನೆನ ನೋಡಿ ಅವರ ಆ್ಯಕ್ಟಿಂಗ್ ಸ್ಟ್ರೆಂತ್ ಕೆಪಾಸಿಟಿ ಎಂಥದ್ದು ಅಂತಂದರೆ ಇಡೀ ಇಂಡಿಯಾನೇ ಅಟ್ರ್ಯಾಕ್ಟ್ ಮಾಡಿಬಿಟ್ಟಿದೆ. ಯಾಕಂತಂದ್ರೆ ಪರಭಾಷಾ ಸಿನಿಮಾಗಳಲ್ಲಿ ಅವರ ನಟನೆಯನ್ನು ನೋಡಿ ಎಷ್ಟೋ ಜನ ಅಭಿಮಾನಿಗಳಾಗ್ಬಿಟ್ಟಿದ್ದಾರೆ. ಕನ್ನಡ ಭಾಷೆ ಗೊತ್ತಿಲ್ಲದವ್ರಲ್ಲಿ ಭಾಳಷ್ಟು ಜನ ಅಭಿಮಾನಿಗಳಾಗಿದ್ದಾರೆ. ಅದೊಂದು ಖುಷಿ ಅನಿಸುತ್ತೆ. ಶಿವಣ್ಣನ ಡೆಲ್ಲಿನಲ್ಲಿ ಇನ್ನೊಂದು ಯಾವುದೋ ಥಿಯೇಟ್ರಲ್ಲಿ ಶಿವಣ್ಣನ ಸಿನಿಮಾನ ಬೇರೆ ಭಾಷೆಯಲ್ಲಿ ನಮ್ಮ ಶಿವಣ್ಣನ ನೋಡೋಕ್ಕೆ ಜನ ಎಂಜಾಯ್ ಮಾಡೋದು, ವಿಸಿಲ್ ಹೊಡಿಯೋದು ನೋಡೋಕ್ಕೆ ಆ್ಯಸ್ ಅಭಿಮಾನಿಯಾಗಿ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ. ಆ್ಯಂಡ್ ಖಂಡಿತ ಶಿವಣ್ಣ ಇಂಡಸ್ಟ್ರಿ ಅಂತ ಬಂದಾಗ ಯಾವುದೇ ಇದ್ರೂ ಅವ್ರು ಮೊದಲಿಂದನೂ ಅದನ್ನು ಒಬ್ಬರು ನಾಯಕ ಆಗಿ ಅದರದ ಸಮಸ್ಯೆಗಳು ಹುಡುಕೋ ಅಂಥದ್ರಲ್ಲಿ ಅಥವಾ ಅದರ ಪರಿಹಾರ ನೀಡೋ ಅಂಥದ್ರಲ್ಲಿ ಯಾವಾಗಲೂ ಸಕ್ರಿಯವಾಗಿ ಅವ್ರು ಇದ್ದೇ ಇರ್ತಾರೆ ಶಿವಣ್ಣ. ಆ್ಯಂಡ್ ಅದು ಖಂಡಿತ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋದು ಆ ಒಂದು ವಿಶ್ವಾಸ ಅಂತೂ ಯಾವತ್ತೂ ಇದ್ದೇ ಇರುತ್ತೆ ಆ್ಯಸ್ ಎ ಇಂಡಸ್ಟ್ರಿಯವರಾಗಿ ಮತ್ತು ಆ್ಯಸ್ ಎ ಒಬ್ಬ